ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಲಾಸ್ಟ್ ಟೈಮ್ ನಾವು ಮ್ಯಾಕ್ರೋಸ್ ಬಗ್ಗೆ ಮಾತಾಡಿದ್ವಿ. ಈ ಟೈಮ್ ಮೈಕ್ರೋಸ್ ಬಗ್ಗೆ ಮಾತಾಡ್ತೇನೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಮ್ಮ ಬಾಡಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುವಂತಹ ಪೋಷಕಾಂಶಗಳು ಮೈಕ್ರೋಸ್ ಅಂತಾರೆ. ಏನು ಮೈಕ್ರೋಸ್ ಏನು ಬರ್ತಾವಪ್ಪ ಅಂತಂತಂದ್ರೆ, ಮೈಕ್ರೋಸ್ ಒಳಗೆ ಮೇನ್ಲಿ ಎರಡು ಟೈಪ್ಸ್. ಒಂದು ವಿಟಮಿನ್ಸ್, ಇನ್ನೊಂದು ಮಿನರಲ್ಸ್. ವಿಟಮಿನ್ಸ್ ಒಳಗೆ 13 ನಮೂನಿ ವಿಟಮಿನ್ಸ್ ಇರ್ತಾವೆ. ಅದ್ರಾಗ ಎ, ಬಿ, ಸಿ, ಡಿ, ಇ ಆ್ಯಂಡ್ ಕೆ. ಬಿ ಕಾಂಪ್ಲೆಕ್ಸ್ ಅಂತ ಬಿ ಒಳಗೆ, ಮತ್ತು ಬಿ1, ಬಿ2, ಬಿ3, ಬಿ5 ಆ್ಯಂಡ್ ಬಿ6, ಬಿ7, ಬಿ9 ಆ್ಯಂಡ್ ಬಿ12 ಅಂತಂದು ಬರ್ತಾವೆ. ಇದ್ರಾಗ ವಿಟಮಿನ್ಸ್ನಾಗ ಫ್ಯಾಟ್ ಸೊಲೆಬಲ್ ಮತ್ತು ವಾಟರ್ ಸೊಲೆಬಲ್ ಅಂತಂತಂದು ಎರಡು ವಿಟಮಿನ್ಸ್ ಬರ್ತಾವೆ. ಫ್ಯಾಟ್ ಸೊಲೆಬಲ್ ಅಂತಂತಂದ್ರೆ ಅವು ಫ್ಯಾಟ್ನಾಗ ಅಬ್ಸರ್ವ್ ಆಕ್ಕವು. ವಾಟರ್ ಸೊಲೆಬಲ್ ಅಂತಂತಂದ್ರೆ ವಾಟರ್ನಾಗ ಅಬ್ಸರ್ವ್ ಆಗುವಂಥವು. ಫ್ಯಾಟ್ ಸೊಲೆಬಲ್ ಒಳಗೆ ಎ, ಡಿ, ಇ ಆ್ಯಂಡ್ ಕೆ ಬರ್ತೈತೆ. ವಾಟರ್ ಸೊಲೆಬಲ್ ಒಳಗೆ ಬಿ ಕಾಂಪ್ಲೆಕ್ಸ್ ಒಳಗೆ ಏನೇನು ಅದಾವಲ್ಲವ, ಬಿ1, ಬಿ2 ಎಕ್ಸೆಟ್ರಾ ಅವು ಮತ್ತು ಸಿ ಬರ್ತೈತಿ. ಫ್ಯಾಟ್ ಸೊಲೆಬಲ್ಸ್ ಫ್ಯಾಟ್ನಾಗ ಸ್ಟೋರ್ ಆಗಿ ಭಾಳ ದಿನ ಇರುವಂಥವು. ಅವು ವಾಟರ್ ಸೊಲೆಬಲ್ ಏನದಾವ ಅಂತಂದ್ರೆ ಅವು ಡೈಲಿ ಅವು ಬೇಕಾಗುವಂಥವು. ಅಂತಂದ್ರೆ ವಾಟರ್ ಸೊಲೆಬಲ್ ಯೂರಿನ್ಯಾಗ ಮತ್ತು ಸ್ವೆಟ್ನಾಗ ಹೋಗ್ಬಿಡ್ತೈತಿ. ಇಷ್ಟು ವಿಟಮಿನ್ಸ್ ಆಯ್ತು. ಈಗ ಮಿನರಲ್ಸ್ ಕಡೆಗೆ ಬಂದರೆ, ಮಿನರಲ್ಸು ನಮ್ಮ ಬಾಡಿಗೆ ಅತಿ ಅವಶ್ಯಕವಾಗಿ ಬೇಕಾದಂಥವು. ಅವು ಯಾವಪ್ಪ ಅಂತಂದ್ರೆ ಕ್ಯಾಲ್ಸಿಯಮ್, ಐರನ್, ಪೊಟ್ಯಾಷಿಯಮ್, ಸಾಲ್ಟ್, ಜಿಂಕ್ ಬರ್ತಾವೆ ಅದ್ರಾಗ. ಅವು ನಮ್ಮ ಬೋನ್ ಹೆಲ್ತಿಗೆ, ನಮ್ಮ ಇಂಟರ್ನಲ್ ಆರ್ಗನ್ ಹೆಲ್ತಿಗೆ ಭಾಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅವು ನಮ್ಗೆ ಎನರ್ಜಿ ಕೊಡೋದಿಲ್ಲ. ಅವು ಎನರ್ಜಿ ಬರೋಕ್ಕೆ ಏನು ಫಂಕ್ಷನ್ ನಡೀತಲ್ಲ ಬಾಡಿ ಒಳಗೆ, ಆ ಫಂಕ್ಷನ್ನಿಗೆ ಅವು ಹೆಲ್ಪ್ ಆಕ್ಕವು. ಲೈಕ್ ಮೆಟಬಲಿಸಮ್, ಬ್ರೈನ್ ಫಂಕ್ಷನ್, ಐ ಫಂಕ್ಷನ್ ಇಂಥವು ಆರ್ಗನ್ ಫಂಕ್ಷನ್ ಇವು ನಡೆಯೋಕ್ಕೆ ಇವು ಮ್ಯಾಕ್ರೋಸಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂಥವು. ಡೈಲಿ ತೊಗೋಬೇಕೈತಿ. ಯಾವ್ಯಾವ ಫುಡ್ನಾಗ ಏನೇನು ನ್ಯೂಟ್ರಿಷನ್ ಐತೆ ಅಂತಂದು ನೆಕ್ಸ್ಟ್ ನೋಡೋಣ ಅಂತ.